أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹುನೇನ್ ಯುದ್ಧದ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಅದರ ಹೆಚ್ಚಿನ ವಿವರಗಳು ಹೀಗಿವೆ. ಹುನೇನ್ ಯುದ್ಧದಲ್ಲೂ ಅಲ್ಲಾಹನ ಕಡೆಯಿಂದ ದೇವದೂತರ ಸೈನ್ಯವನ್ನು ಇಳಿಸಲಾಗಿದ್ದಾಗಿ ಪ್ರಸ್ತಾಪವಿದೆ. ಪವಿತ್ರ ಕುರಾನ್ ವ್ಯಾಖ್ಯಾನಗಾರರು ಮತ್ತು ಚರಿತ್ರಗಾರರು ಈ ಯುದ್ಧದಲ್ಲಿ ದೇವದೂತರ ಅವತೀರ್ಣದ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿರುವರು. ಯುದ್ಧದಲ್ಲಿ ದೇವದೂತರು ವಾಸ್ತವವಾಗಿಯೂ ಭಾಗವಹಿಸಿದ್ದಾಗಿ ಸಹಿಯಾದ ವರದಿಗಳಿಂದ ದೃಢಪಟ್ಟಿದೆ. ಆದರೆ ಸಹಾಯಕ್ಕೆ ಒಬ್ಬನೇ ದೇವದೂತ ಸಾಕಾಗಿದ್ದರೂ ಸಾವಿರಾರು ದೇವದೂತರು ಏಕೆ ಇಳಿದರು ಎಂಬ ಒಂದು ಸಂದೇಹ ಇಲ್ಲಿ ಉದ್ಭವಿಸುತ್ತದೆ. ಇಮಾಮ್ ಇಬ್ನು ಕಸೀರ್ ರಹಮುಲ್ಲಾ ಬರೆಯುತ್ತಾರೆ, ಅಲ್ಲಾಹನ ಕಡೆಯಿಂದ ದೇವದೂತರ ಆಗಮನ ಮತ್ತು ಅದರ ಕುರಿತು ಮಾಹಿತಿ ಮುಸ್ಲಿಮರಿಗೆ ಸುವಾರ್ತೆ ರೂಪದಲ್ಲಾಗಿತ್ತು. ಇಲ್ಲದಿದ್ದರೆ ಅಲ್ಲಾಹನು ಇದರ ಹೊರತಾಗಿಯೂ ತನ್ನ ಶತ್ರುಗಳ ವಿರುದ್ಧ ಮುಸ್ಲಿಮರಿಗೆ ಸಹಾಯ ಮಾಡಬಹುದಾಗಿತ್ತು. ಹಜರತ್ ಮಸೀಮ್ ಅಲ್ ಇಸ್ಲಾಂ ಸಹ ಈ ವಿಷಯವನ್ನು ಹೀಗೆ ಹೇಳಿದ್ದಾರೆ, ಸತ್ಯವಿಶ್ವಾಸಿಗಳ ಹೃದಯಗಳಿಗೆ ಶಾಂತಿ ಲಭಿಸಲಿಕ್ಕಾಗಿ ಮತ್ತು ಯುದ್ಧದಲ್ಲಿ ಅವರಿಗೆ ಯಾವುದೇ ಭಯವಿರದೆ ಇರಲಿಕ್ಕಾಗಿ ಪವಿತ್ರ ಕುರಾನಿನಲ್ಲಿ ದೇವದೂತರ ಸಹಾಯದ ಶುಭ ಸುದ್ದಿ ಇದೆ. ಆದ್ದರಿಂದ 5,000 ದೇವದೂತರೊಂದಿಗೆ ಸಹಾಯಕ್ಕಾಗಿ ಬರುವುದಾಗಿ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆ ನೀಡಿದನು. ಅವರಿಗೆ ಸುವಾರ್ತೆ ಆಗಲಿ ಎಂಬ ಉದ್ದೇಶದಿಂದ ಈ ಸಂಖ್ಯೆಯನ್ನು ಹೆಚ್ಚಿಸಿ ತೋರಿಸಲಾಗಿತ್ತು. ಶತ್ರುಗಳ ಸೋಲು ಮತ್ತು ಪಲಾಯನದ ಬಗ್ಗೆ ಈ ಹಿಂದೆ ವಿವರಣೆ ನೀಡಲಾಗಿದೆ. ಬನು ಹವಾಜಿನ್ ವಾಸ್ತವವಾಗಿ ಅರಬ್ ರಾಜ್ಯದ ಅತ್ಯಂತ ಪ್ರಬಲ ಗೋತ್ರಗಳಲ್ಲಿ ಒಂದಾಗಿತ್ತು. ಇಲ್ಲೇ ತನಕ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ನಿಪುಣ ಗೋತ್ರಗಳನ್ನು ಎದುರಿಸಿಲ್ಲ. ನಮ್ಮನ್ನು ಎದುರಿಸುವಾಗ ಯುದ್ಧ ಎಂದರೇನು ಎಂದು ತಿಳಿಯುವುದು ಎಂದು ಅವರು ಹೇಳಿಕೊಂಡಿದ್ದರು. ಆದರೆ ಅವರು ಕೆಲವೇ ಕ್ಷಣಗಳಲ್ಲಿ ಸೋತು ಓಡಿ ಹೋದರು ಮತ್ತು ತಮ್ಮ ಹೆಂಡತಿ ಮಕ್ಕಳು ಮತ್ತು ಜಾನುವಾರುಗಳ ಬಗ್ಗೆ ಯಾರಿಗೂ ಚಿಂತೆ ಇರಲಿಲ್ಲ. ಹವಾಜಿನ್ ಗೋತ್ರದವರು ಓಡಿ ಹೋದರು. ಸಕೀಫ್ ಗೋತ್ರದವರು ದೃಢವಾಗಿ ನಿಂತು ಧೈರ್ಯದಿಂದ ಹೋರಾಡಿದರು. ಅವರಲ್ಲಿ 70 ಜನರು ಕೊಲ್ಲಲ್ಪಟ್ಟರು. ಅವರ ಕೊನೆಯ ಧ್ವಜವಾಹಕ ಉಸ್ಮಾನ್ ಬಿನ್ ಅಬ್ದುಲ್ಲಾ ಕೊಲ್ಲಲ್ಪಟ್ಟಾಗ ಸಕೀಫ್ನವರೆಲ್ಲರೂ ಓಡಿ ಹೋದರು. ಈ ಯುದ್ಧದಲ್ಲಿ 4 ಸಹಾಬ್ಯರು ಹುತಾತ್ಮರಾದರು. ಅವರ ಹೆಸರುಗಳು ಹಜರತ್ ಉಮ್ಮ ಐಮನ್ ರಜಿಯಲ್ಲಾನ್ಹರ ಪುತ್ರ ಐಮನ್ ಬಿನ್ ಉಬೇದ್ ರಜಿಯಲ್ಲಾನ್ಹು, ಸುರಕಾ ಬಿನ್ ಹಾರಿಸ್ ರಜಿಯಲ್ಲಾನ್ಹು, ಯಜೀದ್ ಬಿನ್ ಜಮಾ ರಜಿಯಲ್ಲಾನ್ಹು ಮತ್ತು 4ನೆಯವರು ಹಜರತ್ ಅಬು ಆಮಿರ್ ರಜಿಯಲ್ಲಾನ್ಹು. ಒಬ್ಬ ವರದಿಗಾರ ಹೀಗೆ ಹೇಳುತ್ತಾರೆ, ಸತ್ಯನಿಷೇಧಿಗಳು ಸೋತ ನಂತರ ಮತ್ತು ಮುಸ್ಲಿಮರು ತಮ್ಮ ಶಿಬಿರಗಳ ಕಡೆಗೆ ಹೋಗುತ್ತಿದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರ ನಡುವೆ ನಡೆಯುತ್ತಿರುವುದನ್ನು ನಾನು ನೋಡಿದೆ. ಖಾಲಿದ್ ಬಿನ್ ವಲೀದರ ಬಳಿಗೆ ನನ್ನನ್ನು ಯಾರು ಕರೆದುಕೊಂಡು ಹೋಗುವರೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಾಲಿದ್ ಬಳಿಗೆ ತಲುಪಿದಾಗ ಖಾಲಿದ್ ಒಂದು ಪೀಠಕ್ಕೆ ಹೊರಗೆ ಕುಳಿತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಾಲಿದರ ಪಕ್ಕದಲ್ಲಿ ಕುಳಿತು ಅವರ ಗಾಯವನ್ನು ನೋಡಿ ತಮ್ಮ ಜೊಲ್ಲು ರಸವನ್ನು ಹಚ್ಚಿದರು. ಅದರಿಂದ ಅವರು ಗುಣಮುಖರಾದರು. ಇದಲ್ಲದೆ ಹಜರತ್ ಅಬ್ದುಲ್ಲಾ ಬಿನ್ ಅಬಿ ಔಫಾ ರಜಿಯಲ್ಲಾನ್ಹು, ಹಜರತ್ ಅಬೂಬಕ್ಕರ್ ಸಿದ್ದೀಕ್ ರಜಿಯಲ್ಲಾನ್ಹು, ಹಜರತ್ ಉಮರ್ ರಜಿಯಲ್ಲಾನ್ಹು, ಹಜರತ್ ಉಸ್ಮಾನ್ ರಜಿಯಲ್ಲಾನ್ಹು ಮತ್ತು ಹಜರತ್ ಅಲಿ ರಜಿಯಲ್ಲಾನ್ಹು ಕೂಡ ಗಾಯಗೊಂಡಿದ್ದರು. ಆರಂಭದಲ್ಲಿ ಹುನೇನ್ ಯುದ್ಧ ಭೂಮಿಯಿಂದ ಕೆಲವು ಮುಸ್ಲಿಮರು ಓಡಿ ಹೋದಾಗ ಅವರಲ್ಲಿ ಕೆಲವರು ಮಕ್ಕಾಗೆ ಹೋಗಿ ಮುಸ್ಲಿಮರು ಸೋತಿದ್ದಾರೆ ಮತ್ತು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಲ್ಲಲ್ಪಟ್ಟಿದ್ದಾರೆ ಎಂದು ಸುದ್ದಿ ಹಬ್ಬಿಸಿದರು. ನೌಜುಬಿಲ್ಲಾ. ಈ ಸುದ್ದಿಯಿಂದ ಮಕ್ಕಾದಲ್ಲಿದ್ದ ಕಪಟ ವಿಶ್ವಾಸಿಗಳು ಮತ್ತು ಮನಸ್ಸಿನಲ್ಲಿ ಹಗೆ ಹೊಂದಿದ್ದವರು ಬಹಳ ಸಂತೋಷಪಟ್ಟರು. ಈಗ ಅರಬರು ತಮ್ಮ ಹಳೆಯ ಧರ್ಮಕ್ಕೆ ಮರಳುವರು ಎಂದು ಅವರು ಹೇಳತೊಡಗಿದರು. ಆದರೆ ಸ್ವಲ್ಪ ಸಮಯದ ನಂತರ ಹುನೇನ್ನಿಂದ ಮುಸ್ಲಿಮರಿಗೆ ವಿಜಯ ಲಭಿಸಿದೆ ಮತ್ತು ಬನೂ ಹವಾಜಿನ್ ಗೋತ್ರದವರು ಹೀನಾಯವಾಗಿ ಸೋತು ಓಡಿ ಹೋಗಿದ್ದಾರೆ ಎಂಬ ಶುಭ ವಾರ್ತೆ ಬಂದಿತ್ತು. ಮಕ್ಕಾ ವಿಜಯದ ಖುತುಬಕ್ಕೆ ಮುಂಚಿನ ಖುತುಬದಲ್ಲಿ ಇಜಮ್ ಕಾರ್ಯಾಚರಣೆಯ ವಿವರಣೆಯಲ್ಲಿ ಹಜರತ್ ಮುಅಲ್ಲಿಮ್ ಬಿನ್ ಜಸ್ಸಾಮ ಎಂಬ ಸಹಾಬಿಯು ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ
ಅಸ್ಸಲಾಮು ಅಲೈಕುಂ ಎಂದು ಹೇಳಿದ್ದರೂ ಆತನನ್ನು ಕೊಂದರೆಂದು ಪ್ರಸ್ತಾಪಿಸಲಾಗಿತ್ತು. ಈ ಘಟನೆಯ ಬಗ್ಗೆ ಇನ್ನಷ್ಟು ವಿವರಗಳು ಲಭ್ಯವಿದೆ. ಹುನೇನ್ ಯುದ್ಧದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಯಿಫ್ ಯುದ್ಧಕ್ಕಾಗಿ ಹೊರಡುವಾಗ ಒಂದು ದಿನ ಜೊಹರ್ ನಮಾಜ್ ನಂತರ ಒಯೇನಾ ಬಿನ್ ಹಿಸನ್ ಪೈಗಂಬರೊಡನೆ ಕೊಲ್ಲಲ್ಪಟ್ಟ ಆಮಿರ್ ಬಿನ್ ಅಜ್ಬತ್ ಅಶ್ಜೈ ಎಂಬ ವ್ಯಕ್ತಿಯ ರಕ್ತಪಾತಕ್ಕೆ ಪರಿಹಾರವನ್ನು ಕೇಳಿದರು. ಆಗ ಮುಹಲ್ಲಂ ಬಿನ್ ಜಸ್ಸಾಮ್ರನ್ನು ಬೆಂಬಲಿಸಲು ಬಯಸಿದ ಅಕ್ರಾ ಬಿನ್ ಹಾಬಿಸ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಒಯಾನರೊಡನೆ ವಾದಕ್ಕೆ ಇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಯಾನನನ್ನು ಸಮಾಧಾನಪಡಿಸಿ ರಕ್ತ ಪರಿಹಾರ ಸ್ವೀಕರಿಸಲು ಸಿದ್ಧಗೊಳಿಸಿದರು. ಪರಿಹಾರದ ವಿಷಯ ನಿರ್ಧರಿಸಿದ ನಂತರ ಮುಹಲ್ಲಂ ಎದ್ದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಕ್ಕದಲ್ಲಿ ಕುಳಿತರು. ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನಿಮಗೆ ತಲುಪಿದ ವಿಷಯದ ಬಗ್ಗೆ ನಾನು ಅಲ್ಲಾಹನ ಮುಂದೆ ಪಶ್ಚಾತ್ತಾಪ ಪಡುತ್ತೇನೆ, ನನಗಾಗಿ ಕ್ಷಮೆಯ ದುವಾ ಮಾಡಿರಿ ಎಂದು ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿನ್ನ ಹೆಸರೇನು ಎಂದು ಕೇಳಿದರು. ಅವರು ಮುಹಲ್ಲಂ ಬಿನ್ ಜಸ್ಸಾಮ ಎಂದು ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ನೀನು ಅವನನ್ನು ಮುಸ್ಲಿಮನಾದ ಬಳಿಕೆಯೂ ಕೊಂದೆಯಾ? ಮತ್ತು ಉಚ್ಚಸ್ವರದಲ್ಲಿ ಹೇ ಅಲ್ಲಾ, ಮುಹಲ್ಲಂನ ಪಾಪಗಳನ್ನು ಕ್ಷಮಿಸಬೇಡ ಎಂದು ಹೇಳಿದರು. ಈ ವಾಕ್ಯವನ್ನು ಎಲ್ಲರೂ ಕೇಳಿದರು. ಅವರು ಪುನಃ ಹೇ ಅಲ್ಲಾಹನ ಸಂದೇಶವಾಹಕರೇ, ನಾನು ಕ್ಷಮೆ ಕೇಳುತ್ತೇನೆ, ನನಗಾಗಿ ಕ್ಷಮೆ ಕೇಳಿರಿ ಎಂದು ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಉಚ್ಚಸ್ವರದಲ್ಲಿ ಹೇ ಅಲ್ಲಾ, ಮುಹಲ್ಲಂ ಬಿನ್ ಜಸ್ಸಾಮನನ್ನು ಕ್ಷಮಿಸಬೇಡ ಎಂದು ಹೇಳಿದರು. ಅವರು ಮೂರನೇ ಬಾರಿಯೂ ಅದನ್ನೇ ಹೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದೇ ಮಾತನ್ನು ಪುನರಾವರ್ತಿಸಿದರು. ಅನಂತರ ನನ್ನ ಮುಂದಿನಿಂದ ಎದ್ದು ಹೋಗುವೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೇಳಿದರು. ಇಬ್ನ್ ಇಸ್ಹಾಕರ ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರ ಅವರಿಗಾಗಿ ಕ್ಷಮೆಗಾಗಿ ದುವಾ ಮಾಡಿದರು ಎಂದು ಉಲ್ಲೇಖವಿದೆ. ಔತಾಸ್ ಕಾರ್ಯಾಚರಣೆ ಬಗ್ಗೆ ವಿವರಣೆ ಹೀಗಿದೆ. ಬನು ಹವಾಜಿನ್ ಗೋತ್ರದವರು ತಮ್ಮ ಹೆಂಡತಿ, ಮಕ್ಕಳು ಮತ್ತು ಎಲ್ಲ ಜಾನುವಾರುಗಳನ್ನು ಜೊತೆಗೆ ಕರೆದುಕೊಂಡು ದಾಳಿ ಮಾಡಿದರು. ಆದರೆ ಅವರು ಓಡಿಹೋದ ನಂತರ ಈ ಎಲ್ಲವೂ ಮುಸ್ಲಿಮರಿಗೆ ಯುದ್ಧ ಸಂಪತ್ತಾಗಿ ಸಿಕ್ಕಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಬು ಆಮಿರ್ ಅಶರಿ ರಜಿಯಲ್ಲಾಹು ಅನ್ಹರ ನಾಯಕತ್ವದಲ್ಲಿ ಔತಾಸಿನ ಕಡೆಗೆ ಒಂದು ಸೈನ್ಯವನ್ನು ಕಳುಹಿಸಿದರು. ಈ ಸೈನ್ಯದಲ್ಲಿ ಅಬು ಮೂಸಾ ಅಶರಿ ರಜಿಯಲ್ಲಾಹು ಅನ್ಹು ಮತ್ತು ಸಲ್ಮಾನ್ ಬಿನ್ ಅಕು ರಜಿಯಲ್ಲಾಹು ಅನ್ಹು ಸಹ ಇದ್ದರು. ಹಜರತ್ ಅಬು ಆಮಿರ್ ರಜಿಯಲ್ಲಾಹು ಅನ್ಹು ಶತ್ರುಗಳಿಗೆ ದ್ವಂದ್ವ ಯುದ್ಧಕ್ಕೆ ಆಹ್ವಾನ ನೀಡಿದರು. ಅಲ್ಲಿ 10 ಸಹೋದರರು ಇದ್ದರು. ಅವರು ತಮ್ಮ ಅಪ್ರತಿಮ ಯುದ್ಧ ಕೌಶಲ್ಯಗಳಿಂದ ಹೆಸರುವಾಸಿಯಾಗಿದ್ದರು. ಈ 10 ಸಹೋದರರು ಯುದ್ಧಕ್ಕಾಗಿ ಹೊರಟು ಬಂದರು. ಅಬು ಆಮಿರ್ ಪ್ರತಿಯೊಬ್ಬರಿಗೂ ಮೊದಲು ಇಸ್ಲಾಮಿಗೆ ಆಹ್ವಾನ ನೀಡಿದರು. ಆದರೆ ಅವರು ಯುದ್ಧಕ್ಕೆ ಆದ್ಯತೆ ನೀಡಿದರು ಮತ್ತು ಅವರು ಕೊಲ್ಲಲ್ಪಟ್ಟರು. ಹೀಗೆ ಒಂದರ ನಂತರ ಒಂದರಂತೆ 9 ಸಹೋದರರು ಕೊಲ್ಲಲ್ಪಟ್ಟರು. 10ನೇ ಸಹೋದರ ಅನಂತರ ಇಸ್ಲಾಂ ಸ್ವೀಕರಿಸಿದರು ಮತ್ತು ಒಬ್ಬ ಒಳ್ಳೆಯ ಮುಸ್ಲಿಮನಾದರು ಎಂದು ಹೇಳಲಾಗುತ್ತದೆ. ಹೇಗಿದ್ದರೂ ಹಜರತ್ ಅಬು ಆಮಿರ್ ರಜಿಯಲ್ಲಾಹು ಅನ್ಹು ಧೈರ್ಯದಿಂದ ಹೋರಾಡುತ್ತಲೇ ಇದ್ದರು. ಈ ಮಧ್ಯೆ ಒಂದು ಬಾಣ ಅವರ ಎದೆಗೆ ಮತ್ತು ಇನ್ನೊಂದು ಮೊಣಕಾಲಿಗೆ ತಗುಲಿತ್ತು. ಗಾಯವು ಆಳವಾಗಿದ್ದರಿಂದ ಅವರು ಬದುಕುಳಿಯಲಿಲ್ಲ. ಅಬು ಮೂಸಾ ಅಶರಿ ರಜಿಯಲ್ಲಾಹು ಅನ್ಹು ಆ ಜನರೊಂದಿಗೆ ಯುದ್ಧ ಮಾಡಿದರು ಮತ್ತು ಶತ್ರುಗಳು ಅಲ್ಲಿಂದ ಸೋತು ಓಡಿ ಹೋದರು. ಇನ್ನು ತುಫೈಲ್ ಬಿನ್ ಅಮ್ರ್ ದೂಸಿಯ ಕಾರ್ಯಾಚರಣೆಯ ಪ್ರಸ್ತಾಪವಿದೆ. ಇದು ಶವ್ವಾಲ್ 8ನೇ ಹಿಜರಿಯಲ್ಲಿ ನಡೆಯಿತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುನೇನ್ನಿಂದ ತಾಯಿಫಿಗೆ ಹೊರಟಾಗ ತುಫೈಲ್ ಜೂಸಿಯರನ್ನು ಜುಲ್ ಕಫೇನ್ ಎಂಬ ವಿಗ್ರಹವನ್ನು ಕೆಡವಲು ಕಳುಹಿಸಿದರು. ಅವರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಉಪದೇಶಿಸಿದರು: ಸಲಾಮನ್ನು ಚೆನ್ನಾಗಿ ಹರಡಿರಿ, ಅಂದರೆ ಶಾಂತಿಯನ್ನು ಹರಡಿರಿ. ಜನರಿಗೆ ಆಹಾರವನ್ನು ನೀಡಿರಿ. ಒಬ್ಬ ಗೌರವಾನ್ವಿತ ವ್ಯಕ್ತಿ ತನ್ನ ಕುಟುಂಬದ ಮುಂದೆ ನಾಚುವಂತೆ ಅಲ್ಲಾಹನ ಮುಂದೆ ನಾಚಿಕೊಳ್ಳಿ. ಯಾವುದೇ ತಪ್ಪು ಅಥವಾ ಪಾಪ ಸಂಭವಿಸಿದರೆ ತಕ್ಷಣವೇ ಒಂದು ಒಳ್ಳೆಯ ಕೆಲಸ ಮಾಡಿ, ಏಕೆಂದರೆ ಒಳ್ಳೆಯ ಕೆಲಸಗಳು ಪಾಪಗಳನ್ನು ಅಳಿಸಿ ಹಾಕುತ್ತವೆ. ನಂತರ ಹೇಳಿದರು, ನಿಮ್ಮ ಗೋತ್ರದ ಜನರನ್ನು ಜೊತೆಗೆ ಕರೆದುಕೊಂಡು ಈ ಕೆಲಸವನ್ನು ಪೂರ್ಣಗೊಳಿಸಿ ತಾಯಿಫಿಗೆ ಮರಳಿ ಬನ್ನಿರಿ. ಅದರಂತೆ ಅವರು ತಮ್ಮ ಗೋತ್ರದ 400 ಜನರನ್ನು ಜೊತೆಗೆ ಕರೆದುಕೊಂಡು ಆ ಮರದ ವಿಗ್ರಹಕ್ಕೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟು ಹಾಕಿದರು. ತಾಯಿಫ್ ಯುದ್ಧ ಕೂಡ ಶವ್ವಾಲ್ 8ನೇ ಹಿಜರಿಯಲ್ಲಿ ನಡೆಯಿತು. ತಾಯಿಫ್ ಬಹಳ ಬಲಿಷ್ಠ ಸ್ಥಳವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಅನ್ಹರ ನಾಯಕತ್ವದಲ್ಲಿ 1000 ಸೈನಿಕರ ಮುಂಚೂಣಿ ತಂಡವನ್ನು ಕಳುಹಿಸಿದರು. ಅವರು ಅಲ್ಲಿಗೆ ತಲುಪಿ ತಾಯಿಫಿನ ಜನರೊಂದಿಗೆ ಮಾತುಕತೆ ನಡೆಸಲು ಪ್ರಯತ್ನಿಸಿದರು, ಆದರೆ ಅವರು ಒಪ್ಪಲಿಲ್ಲ. ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ತಾಯಿಫಿನ ಕಡೆಗೆ ಸಾಗಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಂಭದಲ್ಲಿ ತಾಯಿಫಿಗೆ ಬಹಳ ಹತ್ತಿರದಲ್ಲಿ ಒಂದು ಬಯಲು ಪ್ರದೇಶದಲ್ಲಿ ತಂಗಿದರು. ಸೈನ್ಯವು ಸಂಪೂರ್ಣವಾಗಿ ಅಲ್ಲಿ ನೆಲೆಯೂರುವುದಕ್ಕೆ ಮುಂಚಿತವಾಗಿಯೇ ಕೋಟೆಯಿಂದ ಬಾಣದಳದವರು ತೀವ್ರವಾಗಿ ಬಾಣಗಳನ್ನು ಎಸೆಯಲು ಪ್ರಾರಂಭಿಸಿ ಅನೇಕ ಮುಸ್ಲಿಮರನ್ನು ಗಾಯಗೊಳಿಸಿದರು. ಮುತ್ತಿಗೆ ಸಮಯದಲ್ಲಿ ಎರಡೂ ಕಡೆಗಳಿಂದ ಬಾಣಗಳು ಮತ್ತು ಕಲ್ಲುಗಳ ದಾಳಿಯೂ ನಡೆಯಿತು. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಂಜನೀಕನ್ನು, ಕಲ್ಲು ಎಸೆಯುವ ಒಂದು ರೀತಿಯ ಉಪಕರಣ ಬಳಸಿಕೊಂಡು ತಾಯಿಫಿನ ಜನರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೆದರು. ಇದೇ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ತಾಯಿಫಿನ ಜನರ ದ್ರಾಕ್ಷಿ ತೋಟಗಳನ್ನು ಕಡಿದು ಹಾಕಲು ಆದೇಶಿಸಿದರು. ನನ್ನ ಪ್ರಕಾರ ಇದು ಅವರನ್ನು ಹೆದರಿಸಲು ಬಳಸಿದ ಕೊನೆಯ ಯುದ್ಧ ತಂತ್ರವಾಗಿತ್ತು, ಏಕೆಂದರೆ ಅದನ್ನು ನಂತರ ರದ್ದುಪಡಿಸಲಾಯಿತು. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಯರು
ಅರ್ಧ ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ತಾಯಿಫಿನ ಜನರೊಂದಿಗೆ ಯುದ್ಧದಲ್ಲಿ ನಿರತರಾಗಿದ್ದರು. ಆದರೆ ಹುನೇನ್ನಲ್ಲಿ ಅನುಭವಿಸಿದ ಸೋಲಿನ ಭಯ ಮತ್ತು ಭೀತಿಯು ವಿರೋಧಿಗಳ ಹೃದಯದ ಮೇಲೆ ಎಷ್ಟು ಪರಿಣಾಮ ಬೀರಿತೆಂದರೆ ಅವರು ಕೋಟೆಯ ಒಳಗಿನಿಂದಲೇ ಹೋರಾಡಿದರು ಮತ್ತು ಹೊರಗೆ ಬರಲಿಲ್ಲ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.